ಜಿಮ್ಮಿ ಎಂಬ ವ್ಯಕ್ತಿಯು ಪೊಲೀಸ್ ಸ್ಟೇಷನ್ಗೆ ಬಂದು ತನ್ನ ಮಗಳು ಇವತ್ತು ಕಾಣೆಯಾಗಿದ್ದಾಳೆ ಎಂದು ಕಂಪ್ಲೇಂಟ್ ಕೊಡುತ್ತಾನೆ. ಆಗ ಪೊಲೀಸರು ಜಿಮ್ಮಿ ಮನೆಗೆ ಹೋಗಿ ತನಿಖೆ ಮಾಡುತ್ತಾರೆ. ಅಲ್ಲಿ ಪ್ರತಿನಿತ್ಯ ಕೆಲಸ ಮಾಡುವ 3 ಜನರನ್ನು ವಿಚಾರಿಸುತ್ತಾರೆ. ಮೇಡ್: ಸರ್, ನಾನು ರಜೆ ಮಾಡಿದ್ದೆ. ನಾನು ಬಂದಿರುವುದು ಇವತ್ತು. ಆದರೆ ನನಗೆ ಬಲವಾಗಿ ಅನಿಸುತ್ತಿದೆ ಗಾರ್ಡನರ್ ಇದರಲ್ಲಿ ತೊಡಗಿಕೊಂಡಿದ್ದಾನೆ ಎಂದು. ಗಾರ್ಡನರ್: ಸರ್, ನಾನು ಅಮಾಯಕ. ನಾನು ಮನೆಯೊಳಗೆ ಹೋಗಿಲ್ಲ. ಅಲ್ಲಿ ಏನಾಗಿದೆ ಎಂದು ನನಗೆ ಗೊತ್ತಿಲ್ಲ ಎನ್ನುತ್ತಾನೆ. ಕುಕ್: ಸರ್, ನನಗೆ ಏನೂ ಗೊತ್ತಿಲ್ಲ. ನಾನು ಜಾಸ್ತಿ ಯಾರ ಜೊತೆನೂ ಮಾತಾಡಲ್ಲ. ನಾನು ಬಂದು ಅಡುಗೆ ಮಾಡುತ್ತೇನೆ ಮತ್ತು ವಾಪಸ್ ನನ್ನ ಮನೆಗೆ ಹೋಗುತ್ತೇನೆ ಎನ್ನುತ್ತಾನೆ. ಜಿಮ್ಮಿ ನಂತರ ಪೊಲೀಸರಿಗೆ ತನ್ನ ಮಗಳ ಫೋಟೋ ಸಿಕ್ಕಿದೆ ಎಂದು ಮಾಹಿತಿ ನೀಡುತ್ತಾನೆ. ಅವಳು ತುಂಬಾ ಅಸಮಾಧಾನ ಮಾಡಿಕೊಂಡಿದ್ದಾಳೆ. ದಯವಿಟ್ಟು ಅವಳನ್ನು ಉಳಿಸಿಕೊಡಿ ಎನ್ನುತ್ತಾನೆ. ನೀವು ಎಲ್ಲಾ ಸುಳಿವುಗಳನ್ನು ನೋಡಿ ಮತ್ತು ಯಾರು ಸುಳ್ಳು ಹೇಳುತ್ತಿದ್ದಾರೆ ಮತ್ತು ಅಪಹರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಎಂದು ಊಹಿಸಿ.